ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಸಂಗಾತಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಫಾಲೋ ಮಾಡಿದಿರಿ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಸಂಗಾತಿಯನ್ನು ಫಾಲೋ ಮಾಡುತ್ತಿದ್ದರೆ ಅದು ದೊಡ್ಡ ತಪ್ಪು. ಸಾಮಾಜಿಕ ಜಾಲತಾಣವೆನ್ನುವುದು ಇಂದಿನ ಆಧುನಿಕ ಯುಗದ ಪಂಚಾಯಿತಿ ಕಟ್ಟಿಯಾಗಿರುವುದು ಸುಳ್ಳಲ್ಲ. ಪ್ರತಿಯೊಂದು ವಿಚಾರಗಳನ್ನು ಹೆಚ್ಚಿನ ಜನರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುವವರು. ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ಕೆಟ್ಟ ವಿಚಾರಗಳು ಬೇಗ ಕಾಡಿಗೆ ಚಿನ್ನಂತೆ ಹಬ್ಬುತ್ತದೆಯೋ ಅದೇ ರೀತಿಯಲ್ಲಿ ಕೆಲವೊಂದು ವಿಚಾರಗಳಿಗೆ ಟೀಕೆಗಳು ಕೂಡ ಬರುವುದು ಇದೆ. ಇಂತಹ ಸಾಮಾಜಿಕ ಜಾಲತಾಣವು ಸಂಬಂಧದಲ್ಲಿ ಹಾನಿ ಉಂಟು ಮಾಡಬಹುದು. ಹೌದು, ಸಾಮಾಜಿಕ ಜಾಲತಾಣವು ಪ್ರೇಮಿಗಳ ನಡುವೆ ಹಾಗೂ ದಾಂಪತ್ಯದಲ್ಲಿ ಬಿರುಕು ಉಂಟು ಮಾಡಬಹುದು. ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಕೆಲವೊಂದು ಕಾಮೆಂಟ್, ಲೈಕ್ ಮತ್ತು ಮೆಸೇಜ್ ಗಳಿಂದ ಸಂಬಂಧವು ಬಿರುಕು ಬೀಳಬಹುದು. ಹೀಗಾಗಿ ಸಂಗಾತಿಯು ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಬಾರದು. ಅದು ಯಾಕೆ ಎಂದು ನೀವು ತಿಳಿಯಿರಿ. ಮೆಸೇಜ್ ಕಳುಹಿಸುವವರನ್ನು ಕಟ್ಟಿಹಾಕಲು ಆಗಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಸಲ ಅಪರಿಚಿತ ವ್ಯಕ್ತಿಗಳಿಂದ ಕಾಮೆಂಟ್ ಹಾಗೂ ಮೆಸೇಜ್ಗಳು ಬರುವುದು ಇದೆ. ಆಸಕ್ತಿಯಾದಾಗ ಪೋಸ್ಟ್ಗಳಿಗೆ ಅಪರಿಚಿತರು ಕೂಡ ಕಾಮೆಂಟ್ ಮಾಡಬಹುದು. ಇದನ್ನು ನಿಲ್ಲಿಸಲು ಆಗಲ್ಲ. ಆದರೆ ಸಂಗಾತಿಗೆ ಬಂದಿರುವಂತಹ ಮೆಸೇಜ್ನಿಂದ ಯಾವುದೇ ರೀತಿಯ ಅಸೂಯೆ ಇಟ್ಟುಕೊಳ್ಳಬಾರದು. ವಿಚಾರಗಳನ್ನು ನೀವು ನೋಡುವಂತೆ ಇರದು. ದಾಂಪತ್ಯ ದ್ರೋಹವೆಸಗುತ್ತಿರುವ ಎನ್ನುವ ಕಾರಣಕ್ಕಾಗಿ ನೀವು ಸಂಗಾತಿಯ ಪ್ರೊಫೈಲ್ನ ಹುಡುಕಾಡಿದೆ. ಅದರಿಂದ ಖಂಡಿತವಾಗಿಯೂ ತಪ್ಪು ಸಂದೇಶವೂ ಸಿಗಬಹುದು. ಕೆಲವೊಂದು ಮುಗ್ಧ ಸಂದೇಶಗಳನ್ನು ನೀವು ತಪ್ಪಾಗಿ ಅರ್ಥೈಸಬಹುದು. ಇದಕ್ಕೆ ನೀವು ಅತಿಯಾಗಿ ಪ್ರತಿಕ್ರಿಯಿಸಿದರೆ ಆಗ ಸಂಬಂಧದಲ್ಲಿ ಮತ್ತಷ್ಟು ಸಮಸ್ಯೆಗಳು ಉಂಟಾಗುವುದು. ಸಂಗಾತಿಯ ಜೊತೆಗೆ ಮತ್ತೊಂದು ಸಂಪರ್ಕ. ನೀವಿಬ್ಬರು ಜೊತೆಯಾಗಿಯೇ ಇರುವಾಗ ಸಂಗಾತಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಫಾಲೋ ಮಾಡುವಂತಹ ಅಗತ್ಯವಾದರೂ ಏನಿದೆ? ನೀವು ಪದೇ ಪದೇ ಅವರ ಪ್ರೊಫೈಲನ್ನು ಪರೀಕ್ಷಿಸಿ ಮಾಡುತ್ತಿದ್ದರೆ ಆಗ ಖಂಡಿತವಾಗಿಯೂ ಇದು ಅವರಿಗೆ ಅಸಾಮಾನ್ಯವೆಂದು ಅನಿಸುವುದು. ನಂಬಿಕೆಯ ಸಮಸ್ಯೆಗಳು. ಸಂಗಾತಿಯ ಮೇಲೆ ನಂಬಿಕೆಯನ್ನು ಇಡುವಂತಹ ಜನರಿಗೆ ಸಾಮಾಜಿಕ ಜಾಲತಾಣವೆನ್ನುವುದು ದೊಡ್ಡ ದುಷ್ಪನ್ನವಾಗಿದೆ ಕಾಡಬಹುದು. ಸಂಗಾತಿಗಳು ಮೋಸ ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಕೆಲವರು ಯಾವಾಗಲೂ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿ ಇರುವುದನ್ನು ಇಷ್ಟಪಡುವುದಿಲ್ಲ. ಸಾಮಾಜಿಕ ಜಾಲತಾಣವೆನ್ನುವುದು ನಂಬಿಕೆ ದ್ರೋಹ ಮಾಡಲು ತುಂಬ ಸುಲಭ ಮಾರ್ಗವಾಗಿದೆ. ಆದರೆ ಬೇರೆ ವಿಧಾನಗಳಿಂದಲೂ ಸಂಗಾತಿಯು ಮೋಸ ಮಾಡಬಹುದು ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ನಂಬಿಕೆ ಚಿಹ್ನೆ. ಸಂಗಾತಿಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರನ್ನು ಹಿಂಬಾಲಿಸುವುದು ಮತ್ತು ಅವರ ನಂಬಿಕೆಗೆ ಹಾನಿ ಉಂಟು ಮಾಡದೇ ಇರಲು ನೀವು ಅವರನ್ನು ಸಾಮಾಜಿಕ ಜಾಲತಾಣದಲ್ಲಿ ಫಾಲೋ ಮಾಡಬಾರದು. ನೀವು ಅವರನ್ನು ಫಾಲೋ ಮಾಡದೇ ಇದ್ದರೆ ಆಗ ಅವರ ಮೇಲೆ ಒಳ್ಳೆಯ ನಂಬಿಕೆ ಇದೆ ಎಂದು ಕೇಳಬಹುದು. ಹೆಲೋ ಫ್ರೆಂಡ್ಸ್, ಹೇಗಿದೆ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.